ಎಷ್ಟೊಂದು ಜನ ನನ್ನನ್ನು ಕ್ವಶನ್ ಕೇಳ್ತಾ ಇದ್ದು, ಸೌಂದರ್ಯ ಹೇಗೆ ನೀವು ಸೈಟ್ ತೊಗೊಂಡ್ರಿ, ನಮಗೂ ಹೇಳಿ ನಮಗೂ ಹೇಳಿ ನಮಗೂ ಹೇಳಿ ಅಂತ. ಫ್ರೆಂಡ್ಸ್ ನೋಡಿ, ಈ ಥರ ಸಿಂಪಲ್ ಆಗಿ ಪೂಜೆನ ಮಾಡಿ ಮುಗಿಸಿದ್ದೀನಿ. ಈಗ ಸಮ್ಮರಲ್ಲಿ ಇದು ಒಳ್ಳೇದಲ್ಲ. ನಾನು ರೂಪೇಶ್ ಮದುವೆ ಆದಾಗ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ 0 ಮಾಡಿದ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟೆ. ರೂಪೇಶ್ ಮೇಲೆ ಸ್ಟ್ರೆಸ್ ತಳ್ಳೋದು ಶುರು ಮಾಡಿದೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್, ತೆಳ್ಳಗೆ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು ಏಪ್ರಿಲ್ 2ನೇ ತಾರೀಕು. ಇವತ್ತು ಹನುಮ ಜಯಂತಿ. ಪ್ರತಿಯೊಬ್ಬರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಹಾಗಂತ ನಿಮ್ಮೆಲ್ಲರೂ ಲೈಫಲ್ಲೂ ಒಳ್ಳೇದು ಮಾಡಲಿ, ಒಳ್ಳೆ ಶಕ್ತಿ ಬಲ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ಹನುಮ ಜಯಂತಿ. ಆ್ಯಕ್ಚುಲಿ ವರ್ಷಕ್ಕೆ 3 ಸಲ ಬರುತ್ತೆ, 2 ಸಲ ಬರುತ್ತಾ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ 2 ಸಲ ಅನಿಸುತ್ತೆ ಹನುಮ ಜಯಂತಿ ಅನ್ನೋದು 2 ಸಲ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನೋಡ್ಬೋದು ಟೈಮ್ ಬಂದು 1:15 ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಯೋಚನೆ ಬಂದಿರ್ಬೋದು, ಏನಕ್ಕೆ ಸೌಂದರ್ಯ ವೀಕ್ ಡೇಲೂ ಮನೇಲೇ ಇದ್ದಾಳೆ ಅಂತ. ಸೊ ನಿನ್ನೆ ತಾನೇ ನಾವು ಒಂದು ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಓವರ್ ಟೈಮ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಲೀವ್, ಅಂದರೆ ಎಲ್ಲ ಲೇಬರ್ಸು ಇವತ್ತು ಲೀವ್ ತೊಗೊಂಡಿದ್ದಾರೆ. ಯಾಕಂದರೆ ಇಷ್ಟು ದಿವಸ 1 ವೀಕಿಂದ ಟೈಮೇ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆ 7 o'clock ಶುರು ಮಾಡಿದ್ರೆ ವರ್ಕ್, ಈವ್ನಿಂಗ್ 8 o'clock 9 o'clockವರೆಗೂ ಪಾಪ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ರೆಸ್ಟ್ ಎಲ್ರಿಗೂ. ಹಾಗಾಗಿ ನಾನು ಮನೇಲೇ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಹೇಳ್ತೀನಿ. ಸೊ ಕೆಲಸದ ಆಂಟಿ ಬಂದಿದ್ದರು, ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗಿದ್ರು. ನಾನು ಬೆಳಗ್ಗೆಯಿಂದ 1-2 ಕೊಲಾಬ್ರೇಷನ್ಸ್ ಒಪ್ಕೊಂಡಿದ್ನಲ್ಲ, ಅದ್ರದ್ದು ಶೂಟ್ ಮಾಡೋದು, ಅದ್ರದ್ದು ಎಡಿಟ್ ಮಾಡೋದು, ಅವ್ರಿಗೆ ಅನ್ಲಿಸ್ಟೆಡ್ ಮಾಡೋದು, ಇದೆಲ್ಲ ಅವ್ರಿಗೆಲ್ಲ ಅನ್ಲಿಸ್ಟೆಡ್ ವೀಡಿಯೋಸ್ ಎಲ್ಲ ಕಳಿಸೋದು, ಇದೇ ಕೆಲಸ ಆಯಿತು. ಈಗ ಹೋಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಹಾಗೆ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಇವತ್ತು ಹನುಮ ಜಯಂತಿ, ಒಬ್ವಿಯಸ್ಲಿ ನಾನು ಪೂಜೆ ಮಾಡಬೇಕು. ಸೊ ಲಾಸ್ಟ್ ವೀಕೆ ರಾಮನವಮಿ ಆಗಿತ್ತಲ್ಲ, ಸೊ ಅದಕ್ಕೆಲ್ಲ ವಾಶ್ ಮಾಡಿದ್ದೆ ಪೂಜಾ ಸಾಮಾನೆಲ್ಲ. ಇವತ್ತೇನು ವಾಶ್ ಮಾಡಿಲ್ಲ, ಜಸ್ಟ್ ಹೂವನ್ನು ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡೋಣ. ಹಾಗೆಯೇ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋದಿರುತ್ತೆ. ಹಾಗೆಯೇ ಎಷ್ಟೊಂದು ಜನ ನನ್ನನ್ನು ಕ್ವಶನ್ ಕೇಳ್ತಾ ಇದ್ದು, ಸೌಂದರ್ಯ ಹೇಗೆ ನೀವು ಸೈಟ್ ತೊಗೊಂಡ್ರಿ, ನಮಗೂ ಹೇಳಿ ನಮಗೂ ಹೇಳಿ ನಮಗೂ ಹೇಳಿ ಅಂತ. ಸೊ ಅದ್ರ ಬಗ್ಗೆನೂ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ. ಹಾಗೆ ನಾಳೆಯಿಂದ ಲಾಂಗ್ ವೀಕೆಂಡ್, ನಾಳೆ ಗುಡ್ ಫ್ರೈಡೇ, ಆಮೇಲೆ ಸ್ಯಾಟರ್ಡೇ, ಸಂಡೇ, ನಿಮ್ಮ ಪ್ಲ್ಯಾನ್ ಎಲ್ಲ ಹೇಗಿತ್ತು ಅಂತೆಲ್ಲ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಬನ್ನಿ ಈಗ ಏನು ಅಡುಗೆ ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟು ದೇವ್ರನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಅಮೃತಗಳಿಗೆ ಬಂದು ಇವತ್ತು 1:15 2 ಕಾಲ್ವರೆಗೂ ಇದೆ. ಸೊ ನನಗಿರೋ ಟೈಮ್ 1 ಅವರ್, ನನಗೆ 1 ಅವರ್ ಬೇಕು ಪೂಜೆ ಮಾಡೋಕ್ಕೆ. ಫಸ್ಟು ದೇವರ ಅಲಂಕಾರ ಎಲ್ಲ ಮಾಡಿಬಿಟ್ಟು ಹಾಗೆಯೇ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಆಮೇಲೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ, ಶೆಕೆ ಆಗ್ತಾ ಇದೆ. ನನಗಂತೂ ತಿಂಡಿ ಬೇರೆ ತಿಂದಿರಲಿಲ್ಲ, ಸೊ ತಲೆ ತಿರ್ಗೋ ಥರ ಆಗ್ತಿತ್ತು. ಹಾಗಾಗಿ ವಾಟರ್ಮೆಲನ್ನ ತಿಂತಾಯಿದ್ದೀನಿ. ಹಾಗೆ ವಾಟರ್ಮೆಲನ್ ತಿಂದ್ಕೊಂಡೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಈಗ ಸಮ್ಮರ್ ಅಲ್ವಾ, ಸ್ವಲ್ಪ ವಾಟರ್ಮೆಲನ್, ಕುಕ್ಕುಂಬರ್, ಜಾಸ್ತಿ ವಾಟರ್ನ ಕನ್ಸ್ಯೂಮ್ ಮಾಡಿ ತುಂಬಾ ಒಳ್ಳೆಯದು. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಎಲ್ಲರೂ ಹೇಳ್ತಾ ಇದ್ದಿದ್ದು ಹೇಗೆ ಸೌಂದರ್ಯ ನೀವು ಸೈಟ್ ತೊಗೊಂಡ್ರಿ, ಹೇಗೆ ತೊಗೊಂಡ್ರಿ ಅಂತ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ನಮ್ಮ ಲೈಫ್ ಅಂತೂ ಈಸಿ ಇರಲಿಲ್ಲ, ಲಿಟ್ರಲಿ ಈಸಿ ಇರಲಿಲ್ಲ. ನಮ್ಮ ಲೈಫ್ ಸ್ಟೋರಿ ಶೀಘ್ರದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ಒಂದು 20% ಹೇಳ್ತೀನಿ. ಸೊ ನಮಗೆ ಮದುವೆ ಆಗಿದ್ದು 2018 ಸೊ ಆಗ ನಾನು 21 years, ರೂಪೇಶ್ ಬಂದು 26 years ಇದ್ದರು. ನಾನಿನ್ನು ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿ ಇದ್ದೆ ಮದುವೆ ಆದಾಗ. ರೂಪೇಶ್ ಒಬ್ಬರೇ ದುಡಿತಾ ಇದ್ದಿದ್ದು. ಪ್ರತಿಯೊಂದಕ್ಕೂ ನಾನು ರೂಪೇಶ್ ಮೇಲೇ ಡಿಪೆಂಡ್ ಆಗಬೇಕಾಗಿತ್ತಾಗ. ಒಂದು ಜೆರಾಕ್ಸ್ಗಾಗಿರಲಿ, ಪ್ರಾಜೆಕ್ಟ್ ವರ್ಕ್ಸ್ ಫೈನಲ್ ಇಯರಲ್ಲಿ ಜಾಸ್ತಿ ಇರುತ್ತೆ. ಪ್ರತಿಯೊಂದಕ್ಕೂ ದುಡ್ಡು ಅವ್ರನ್ನ ಕೇಳಿ ನನಗೇ ಯಾವಾಗಪ್ಪ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ನಾನು ಕೂಡ ಜಾಬ್ಗೆ ಜಾಯ್ನ್ ಆದೆ, ಎಜುಕೇಷನ್ ಮುಗಿಸಿ. ಸ್ಟಾರ್ಟಿಂಗಲ್ಲಂತೂ ನಿಮ್ಗೆ ಗೊತ್ತಿರುತ್ತೆ ಸಿವಿಲ್ ಇಂಜಿನಿಯರ್ಸ್ಗೆ ಎಷ್ಟು ಕಡಿಮೆ ಸ್ಯಾಲ್ರಿ ಬರುತ್ತೆ ಅಂತ. ನನಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ನನಗೆ ತಕ್ಕಂತೆ ಅದು ತುಂಬಾ ಕಡಿಮೆ ಸ್ಯಾಲ್ರಿ ಆಗಿತ್ತು. ಸೊ ನಾನು ರೂಪೇಶ್ ಇಬ್ಬರು
ದುಡಿತಾ ನಾವು ಮನೆ ಸಂಸಾರನ ಶುರು ಮಾಡ್ಕೊಂಡ್ವಿ. ನಮ್ಮ ಅತ್ತೆ ಮೇಲೆ ಡಿಪೆಂಡ್ ಆಗಕ್ಕೆ ನಮ್ಮಿಬ್ಬರಿಗೂ ಇಷ್ಟ ಇರಲಿಲ್ಲ. ಆ್ಯಂಡ್ ಬರೋ ಸ್ಯಾಲ್ರಿ ಸಾಲ್ತಾನೆ ಇರಲಿಲ್ಲ. ಇದು EMIs ಅಲ್ಲಿ ತೊಗೊಂಡ್ಬಿಟ್ಟು ಬರೋ ಸ್ಯಾಲ್ರಿ ಎಲ್ಲ ಟಕ್ ಅಂತ ಇವಾಗ 1ನೇ ತಾರೀಕು ಸ್ಯಾಲ್ರಿ ಬಂದರೆ 3ನೇ ತಾರೀಕಿಗೆ ಎಲ್ಲ ಖಾಲಿಯಾಗಿ ಹೋಗ್ತಾಯಿತ್ತು. ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ. ಅದಾದಮೇಲೆ ದಿನ ಹೋಗ್ತಾ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಅಂತೂ ಝೀರೋ ಆಗ್ತಾ ಹೋಯಿತು. ಎಲ್ಲ EMI ಅಲ್ಲೇ ನಡೀತಾ ಇತ್ತು. ಅದಾದಮೇಲೆ ಇಬ್ಬರು ಕೂತ್ಕೊಂಡು ಡಿಸೈಡ್ ಆಗಿ ಏನು ಮಾಡೋದು, ಹಿಂಗೆ ನಡೆದ್ರೆ ಆಗೋದಿಲ್ವಲ್ಲ, ಯಾರನ್ನ ಒಬ್ರು ದುಡಿಯೋದ್ರಲ್ಲಿ ಸೇವ್ ಮಾಡಬೇಕು ನಾವು ಅಂತ. ಅದಕ್ಕೆ ಬಿಟ್ಟು ನನಗೆ ಮನೆ ಕಟ್ಟಬೇಕು, ನಮ್ಮ ಸ್ವಂತ ಮನೆ ಕಟ್ಟಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಆದರೆ ಅದಕ್ಕೂ ಮುಂಚೆ ನಾವು ಸೈಟ್ ತೊಗೊಳ್ಬೇಕಲ್ಲ, ಸೈಟ್ ತೊಗೊಳೋದಕ್ಕೆ ಸೇವಿಂಗ್ ಮಾಡಬೇಕು. ಅಲ್ಲಿ ಸೇವಿಂಗೇ ಆಗ್ತಾಯಿಲ್ಲ, ಎಲ್ಲ EMIs ಅಲ್ಲೇ ಹೋಗ್ತಾ ಇದೆ. ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಫ್ಯಾಮಿಲಿನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಆವಾಗ ನಾನು ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬಿಡ್ಬೋದು. ಬಿಕಾಸ್ ನಾನು ನಮ್ಮ ಡ್ಯಾಡಿಯವ್ರ ಮನೆಯಲ್ಲಿ ಸ್ವಲ್ಪ ಲಕ್ಸುರಿಯಾಗಿ ಇದ್ದವಳು. ಸೊ ಯಾಕೆ ರೂಪೇಶ್ನ ಮದುವೆ ಅಂತಲೂ ಹೇಳ್ತೀನಿ ನಾನು. ಅಲ್ಲಿ ಲಕ್ಸುರಿಯಾಗಿ ಏನು ಕೇಳ್ದಿರೇ ಎಲ್ಲ ನನ್ನ ಹತ್ರ ಬರ್ತಿತ್ತು. ಇಲ್ಲಿ ಎಲ್ಲ ನಾನು ದುಡಿದು ತೊಗೊಳ್ಬೇಕಲ್ವಾ ಅಂತ ಸಿಕ್ಕಾಪಟ್ಟೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಆವಾಗ ಇವಾಗ ಗೊತ್ತಲ್ವಾ, ನೀವು ವರ್ಷ ನಿಮಗೆ ಬೇಜಾರಾದರೆ ಒಬ್ಬರ ಜೊತೆ ಶೇರ್ ಮಾಡ್ಕೊಳ್ತೀರ. ಅದೇ ರೀತಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದಾಗ ಅವಳಂದ್ಲು, ಯಾಕೆ ನೀನು ಒಳ್ಳೆ ಆಸ್ಟ್ರಾಲಜರ್ ಹತ್ರ ಒಂದ್ಸಲಿ ನೀನು ತೋರಿಸ್ಕೊಳ್ಬಾರ್ದು ಅಂತ. ನಾನಂದರೆ ನನಗೆ ಅದ್ರ ಬಗ್ಗೆ ಎಲ್ಲ ನಂಬಿಕೆನೇ ಇಲ್ಲ, ಆಸ್ಟ್ರಾಲಜಿ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಅಂದಾಗ ಅವಳಂದು ಇಲ್ಲ ನೀನು ಒಂದ್ಸಲಿ ಒಳ್ಳೆ ಆಸ್ಟ್ರಾಲಜರ್ ಹತ್ರ ಚೆಕ್ ಮಾಡಿ ತೋರಿಸು. ಯಾಕಂದರೆ ದಸೆಗಳು ಚೆನ್ನಾಗಿಲ್ಲ ಅಂದಮೇಲೆ ನಾವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಕೈ ಹಿಡಿಯಲ್ಲ ಅಂತೆಲ್ಲ ಹೇಳಿದ್ಲು. ನನಗೆ ಅವಾಗ ಸ್ವಲ್ಪ ಓಕೆ, ಯಾಕೆ ಟ್ರೈ ಮಾಡ್ಬೋದು, ಇಷ್ಟೆಲ್ಲ ಮಾಡಿದ್ದೀವಿ, ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು. ನನಗೆ ಯಾರೂ ಗೊತ್ತಿಲ್ಲ ಆಸ್ಟ್ರಾಲಜಿ, ನಿಮಗೆ ಗೊತ್ತಿದ್ರೆ ಹೇಳು ಆಸ್ಟ್ರಾಲಜರು ಅಂತ ನಾನು ಅವಳನ್ನ ಕೇಳಿದಾಗ ಅವಳು ಹೇಳಿದ್ಲು ಆಸ್ಟ್ರೋಟಾಕ್ಸ್ ಅಂತ ಒಂದಿದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲಿ ನೀನು ಅವ್ರ ಜೊತೆ ಚಾಟ್ ಮಾಡೋಕ್ಕೆ ಶುರು ಮಾಡು, ನಿನ್ನ ಡೇಟ್ ಆಫ್ ಬರ್ತು ಟೈಮ್ ಕೊಟ್ಟರೆ ಸಾಕು, ಎಲ್ಲ ಅವ್ರು ಡೀಟೇಲ್ಸ್ ಹೇಳ್ತಾರೆ ಅಂತ ಅಂದು. ಸರಿ ಓಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಆಸ್ಟ್ರೋಟಾಕ್ಸ್ನ ಡೌನ್ಲೋಡ್ ಮಾಡಿಕೊಂಡು ನನ್ನ ಡೇಟ್ ಆಫ್ ಬರ್ತು ಟೈಮ್ ಮಾತ್ರ ಕೊಟ್ಟೆ ಆಯಿತಾ. ನನಗೆ ಅಲಾಟ್ ಆಗಿದ್ದು ರಾಜೇಶ್ ಗುರೂಜಿ ಅಂತ. ಸೊ ಇವೆರಡೂ ಕೊಟ್ಟಿದ ತಕ್ಷಣ ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಲಿಟ್ರಲಿ ನಾನಂತೂ 1-2 ನಿಮಿಷ ಕಳೆದೇ ಹೋದೆ. ಯಾಕಂದರೆ ನಿನ್ನ ಲೈಫಲ್ಲಿ ಇದೇ ರೀತಿ ಆಯಿತು, ನಿಂಗೆ ಹಿಂಗೆ ಮದುವೆ ಆಯಿತು, ಮನೆಯಲ್ಲೆಲ್ಲ ಇಷ್ಟು ಅಪೋಸ್ ಮಾಡಿದ್ರು, ಪ್ರತಿಯೊಂದೂ ಅವ್ರು ಹೇಳಕ್ಕೆ ಶುರು ಮಾಡಿದ್ರು. ನನಗಂತೂ ಗೂಸ್ ಬಂಸೆ ಬಂತು. ನೀವು ಲಿಟ್ರಲಿ ಇವಾಗ ಟೈಮ್ ಚೆನ್ನಾಗಿಲ್ಲ, ನಿಮಗೆ ಬರೋ ಅಂಥ ದಿನಗಳಲ್ಲಿ ಈ ಥರ ಇದೆ, ನೀವು ಈ ಟೈಮಿಂದ ಈ ಟೈಮ್ಗೆ ನೀವು ಈ ಥರ ಟ್ರೈ ಮಾಡಿ, ಅವಾಗ ಸಾಧ್ಯ ಆಗುತ್ತೆ ಅಂತೆಲ್ಲ ಅವರು ನನಗೆ ಸಜೆಷನ್ ಕೊಟ್ಟರು. ಕೆಲವೊಂದು ರೆಮಿಡೀಸ್ ಹೇಳಿದ್ರು, ಅದನ್ನು ಕೂಡ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಳ್ತಾ ಬಂದೆ. ಅವಾಗ ನೋಡಿ ಗ್ರ್ಯಾಜುವಲಿ ನನ್ನ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗ್ತಾ ಹೋಗ್ತು. ನಾನು ಮನಿ ಸೇವ್ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನನಗೂ ಒಳ್ಳೆ ಟೈಮ್ ಬಂತು, ಕೆಲಸಗಳು ಹುಡ್ಕೊಂಡು ಬಂತು, ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ. ಅಮೌಂಟಲ್ಲಿ ಸೇವ್ ಮಾಡಿದ ಅಮೌಂಟಲ್ಲಿ ನಾವು ಕೂಡ ಸೈಟ್ನ ಪರ್ಚೇಸ್ ಮಾಡಿ ನಮ್ಮ ಲೈಫ್ನ ಈ ರೀತಿ ನಾವು ಲೀಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ಬಿಕಾಸ್ ಎಲ್ರಿಗೂ ಆ ಒಂದು ಹಾರ್ಡ್ ಟೈಮ್ ಅನ್ನೋದು ಲೈಫಲ್ಲಿ ಇದ್ದೇ ಇರುತ್ತೆ. ನೀವು ಕೂಡ ಯಾವುದೇ ಕ್ವಶನ್ಸ್ ಅಥವಾ ನಿಮ್ಮ ಲೈಫಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನೀವು ಕೂಡ ಆಸ್ಟ್ರೋಟಾಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಫ್ರೀ ಚಾಟ್, ಅಂದರೆ ಫಸ್ಟ್ ಚಾಟ್ ಬಂದ್ಬಿಟ್ಟು ಫ್ರೀ ಚಾಟ್ ಕೊಡ್ತಾರೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತು ಟೈಮ್ ಕೊಟ್ಟರೆ ಸಾಕು, ಪ್ರತಿಯೊಂದು ಡೀಟೇಲ್ಸು ಅವರು ಹೇಳಿ ನಿಮಗೆ ಹೆಲ್ಪ್ ಕೂಡ ಮಾಡ್ತಾರೆ ಲೈಫಲ್ಲಿ ಇಂಪ್ರೂವ್ ಆಗೋಕ್ಕೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಬನ್ನಿ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗಿ ಪೂಜೆನ ಮಾಡೋಣ. ಅದಕ್ಕೂ ಮುಂಚೆ ತಿನ್ಬಿಡೋಣ. ನೋಡಿ ಮಾತಾಡಿಕೊಂಡು ಮರ್ತೆ ಹೋಯ್ತು, ಇವಾಗ ಹೋಗಿ ಪೂಜೆನ ಮಾಡೋಣ. ಓಕೆನಾ ಫ್ರೆಂಡ್ಸ್, ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ.
ಪೂಜೆನ ಮಾಡಿ ಮುಗಿಸಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನಿಮ್ಮ ಹತ್ರ ಎಲ್ಲ ಒಂದು ವಿಷಯನ ಶೇರ್ ಮಾಡ್ತೀನಿ ತಡೀರಿ. ಫ್ರೆಂಡ್ಸ್, ಇದು ಯಾಕೆ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ ಅಂದರೆ, ನೀವು ಅಬ್ಸರ್ವ್ ಮಾಡಿದ್ರೆ ಟನ್ ಅಂತ ಸೌಂಡ್ ಬಂತು. ಕ್ಯಾಮ್ರಾ ಆನ್ ಮಾಡ್ತಾಯಿದ್ದೆ, ಏನಪ್ಪ ಇದು ಅಂತ ಹೋಗಿ ನೋಡಿದ್ರೆ ಹೂವು ಬಿದ್ದಿತ್ತು ರಾಘವೇಂದ್ರ ಸ್ವಾಮಿ ಫೋಟೋಯಿಂದ. ತೊಗೊಂಡು ಇಟ್ಕೊತಾ ಇದ್ದೆ. ಹಾಗೆಯೇ ರೆಕಾರ್ಡ್ ಏನಾದರೂ ಆಗಿದೆಯಾ ಇದು ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗಿದೆ. ನಾನು ತಲೆ ಅಡ್ಡ ಬಂದುಬಿಟ್ಟಿದೆ. ಸೊ ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಸೊ ಹಾಗಾಗಿ ಇದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಏನು ಗೊತ್ತಾ ಫ್ರೆಂಡ್ಸ್, ಇದು ಸರ್ಪ್ರೈಸ್ ಅಂದರೆ, ಸೊ ಒಂದು ತಿಂಗಳು ಮಿಸ್ ಆಗಲ್ಲ ನಮ್ಮ ಮನೆಗೆ ತಿರುಪತಿ ಲಡ್ಡು. ಯಾರ ಮುಖಾಂತರ ಆದರೂ ನಮಗೆ ಬಂದು ತಲುಪುತ್ತೆ. ನಾನು ಯದುವೀರ್ ಹುಟ್ಟೋವರೆಗೂ ತಿರುಪತಿ ದೇವಸ್ಥಾನನೇ ನೋಡಿಲ್ಲ. ನಾನು ಯಾವತ್ತೂ ನೋಡಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಸಲ ಹೋಗಿ ಬಂದರು, ಎಷ್ಟೊಂದು ಸಲ ಕರೆದ್ರು, ಬಟ್ ಅದೇನೋ ಆ ಒಂದು ಟೈಮೇ ಬರಲಿಲ್ಲ ದೇವ್ರ ದರ್ಶನ ಪಡೆಯೋಕ್ಕೆ. ಸೊ ಯದುವೀರ್ ನಮ್ಮ ಲೈಫಲ್ಲಿ ಬಂದ, ಅವಪ್ಪನ ತಿಮ್ಮಪ್ಪನ ದರ್ಶನ ಸಿಕ್ತು ನಮಗೆ. ಯದುವೀರ್ ಹುಟ್ಟಿದಾಗಿಂದ ನಾನು ಗಮನಿಸಿದ್ದೀನಿ, ಆಯಿತಾ ಫ್ರೆಂಡ್ಸ್. ಪ್ರತಿ ತಿಂಗಳು ಒಂದು ದಿವಸನೂ ನಮ್ಮ ಮನೇಲಿ ತಿರುಪತಿ ಪ್ರಸಾದ ಇಲ್ಲದೆ ಇರುವಂಥ ದಿನವೇ ಇರೋದಿಲ್ಲ. ಯಾರೋ ಒಬ್ಬರ ಕಡೆಯಿಂದ ಆದ್ರೂ ತಿರುಪತಿ ಪ್ರಸಾದ ನಮಗೆ ಬಂದು ತಲುಪುತ್ತೆ. ಅದೊಂದು ಖುಷಿ ಇದೆ ನನಗೆ. ಇಷ್ಟು ವರ್ಷ ನಂಗೆ ದರ್ಶನ ಕೊಟ್ಟಿಲ್ಲ ಅಂದರು, ಅಪ್ಪನ ಪ್ರಸಾದ ಡೈಲಿ ನಮ್ಮ ಮನೇಲಿ ಇರ್ತಾ ಇದೆ ಅನ್ನೋದು ಒಂದು ಖುಷಿ ನನಗೆ. ತಿಮ್ಮಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ನೋಡಿ, ಈ ರೀತಿ ಯಾರೇ ತಿರುಪತಿ ಲಡ್ಡು ಇಷ್ಟ ಇರಲ್ಲ ಬಿಡಿ. ನಾನು 2 ಲಡ್ಡು ಕೊಟ್ಟರು ಫುಲ್ಲು ತಿನ್ಬಿಡ್ತೀನಿ, ಅಷ್ಟಿಷ್ಟ. ಸೊ ಅದಕ್ಕೋಸ್ಕರನೇ ಆ ದೇವರು ನನಗೆ ಯಾರ ಕಡೆಯಿಂದ ಆದ್ರೂ ಈ ಥರ ಪ್ರಸಾದ ಕಳಿಸ್ತಾನೆ ಇರ್ತಾರೆ. ಇಲ್ಲ ರೂಪೇಶ್ ಆಫೀಸಿಂದ ಬರುತ್ತೆ, ಇಲ್ಲ ನನಗೆ ಗೊತ್ತಿರೋರು ತಂದು ಕೊಡ್ತೀನಿ, ನಮ್ಮ ಅತ್ತೆಗೆ ಗೊತ್ತಿರೋರು ತಂದು ಕೊಡ್ತಾರೆ. ಒಟ್ಟಿನಲ್ಲಿ ಹೆಂಗೋ ನಮ್ಮ ಮನೆಗೆ ಬಂದು ಪ್ರಸಾದ ಸೇರಿಸುತ್ತೆ, ಹೆಂಗೋ ನಮ್ಮ ಮನೆಗೆ ಬಂದು ಪ್ರಸಾದ ಅನ್ನೋದು ಸೇರುತ್ತೆ. ನನಗೆ ಅದೇ ಖುಷಿ. ಎಲ್ರಿಗೂ ಒಳ್ಳೇದು ಮಾಡಲಿ. ನಮೋ ವೆಂಕಟೇಶಾಯ. ಫ್ರೆಂಡ್ಸ್ ನೋಡಿ, ಇದು ಬಂದು ಬದನೆಕಾಯಿ ಗೊಜ್ಜು ಅಥವಾ ಪಚ್ಚಡಿ ಅಂತ ಏನು ಹೇಳ್ತೀವಲ್ಲ, ಸೊ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ. ರೈಸ್ಗೆ ಇದನ್ನು ಹಾಕ್ಕೊಳ್ಳೋಣ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಆದರೆ ಈಗ ಸಮ್ಮರಲ್ಲಿ ಇದು ಒಳ್ಳೆಯದಲ್ಲ, ಯಾಕಂದರೆ ನಮಗೆ ಸ್ಟಿಚಸ್ ಹಾಕಿರ್ತಾರಲ್ವ, ಸೊ ಅಲ್ಲೆಲ್ಲ ನವೆ ಆಗೋಕ್ಕೆ ಶುರುವಾಗುತ್ತೆ. ನಿಮ್ಗೇನಾರ ಈ ಥರ ಅನಿಸಿದ್ಯಾ? ಬದನೆಕಾಯಿ ತಿಂದಿರೋ ದಿವಸ ಅವತ್ತು ಸ್ಟಿಚಿಂಗ್ ಹತ್ರ ನಿಮಗೆ ನವೆ ಆಗೋ ಥರದ್ದು ಏನಾದರೂ ಅನಿಸಿದ್ಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನನಗೆ ಹಿಂಗೆ, ಬಟ್ ಎಲ್ರಿಗೂ ಹಿಂಗೆ ಗೊತ್ತಿಲ್ಲ. ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಬಟ್ ಈಗ ಸಮ್ಮರಲ್ಲಂತೂ ಬೇಡ, ನಾನು ಸಜೆಸ್ಟ್ ಮಾಡಲ್ಲ. ಸಿಸರಿನ ಆಗಿರೋರಿಗೆ ಇದು ಗೊತ್ತಿರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ ಇಲ್ವಾ ಅಂತ. ಅದು ಬಿಟ್ಟು ಈ ಹೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಮೊಸರನ್ನ. ಇಷ್ಟೇ ಫ್ರೆಂಡ್ಸ್ ನನ್ನ ಲಂಚ್. ಸ್ವಲ್ಪ ರೈಸ್ ಜಾಸ್ತಿ ಆಯಿತು ಅನಿಸುತ್ತೆ. ಇಟ್ಸ್ ಓಕೆ, ಸಾಯಂಕಾಲದವರೆಗೂ ಇರಬೇಕಲ್ಲ ಎನರ್ಜಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವ್ಲಾಗ್ನ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಚಿಕ್ಕಮ್ಮ ಇವತ್ತು ಹನುಮ ಜಯಂತಿ ಅಂತ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಏನು ಒಬ್ಬಟ್ಟಿದು? ಬೇಳೆ ಒಬ್ಬಟ್ಟು. ನಾಳೆ ನನಗೋಸ್ಕರ ಏನು ಮಾಡ್ಕೊಡ್ತಾ ಇದೆಯಾ ಪಿನಿ? ನನ್ನ ಫೇವ್ರೇಟ್ ಹಾಲು ಒಬ್ಬಟ್ಟು ನಾಳೆ ಮಾಡ್ಕೊಡ್ತಾರೆ ನನಗೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ತೆಳ್ಳಗೆ ಬರುತ್ತೆ. ನನಗೆ ಯಾವಾಗ ಹೇಳ್ಕೊಡ್ತೀಯ ಪಿನಿ ಹಿಂಗೆ? ಅಮ್ಮ, ಇವರೆಲ್ಲ ನನ್ನ ಮಗು 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 ಅಂತ ನೋಡಿ ಹೆಂಗ್ ಮಾಡ್ತಾರೆ.
ನೋಡೋಣ ನೆಕ್ಸ್ಟು ಭಯ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಏನೋ ಮಾಡ್ಕೊಳ್ರಮ್ಮ ಸದ್ಯ. ನೋಡಿ ಇಲ್ಲಿ ಮಾಡೋರೆ ಮಧ್ಯಾಹ್ನ ಒಂದು ಇದು ಮಾಡಿದರು ಫ್ರೆಂಡ್ಸ್. ಇವಾಗ ಬಂದು ನಾನು ಏನು ತಿಂದಿದ್ದು, ಅನ್ನ ರಸಮ್ ಸಕ್ಕದಾಗಿ ಮಾಡಿದರು, ಟ್ಯಾಂಗಿ ಥರ. ನಮಗೆ ರೆಸಿಪಿ ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ಗೆಲ್ಲ, ನೀನು ಮಾಡೋ ರಸಮ್. ಹಾಂ, ಸಕ್ಕದಾಗಿ ಮಾಡ್ತಾರೆ ನೋಡಿ. ಎಷ್ಟು ತೆಳ್ಳಗೆ ತಟ್ಟಿದ್ದಾರೆ ಅಂದರೆ ಪೇಪರ್ ಥರ ಇದು, ಥಿಕ್ನೆಸ್ ಕಾಣಿಸ್ತಾ ಇದೆಯಾ? ತಟ್ಟಿರೋದಲ್ಲ ಇದು, ಎಳ್ದಿರೋದು ನೋಡಿ. ಹಾಂ ನೋಡಿ, ಇವಾಗ ಎಣ್ಣೆ ಹಾಕ್ಕೋತಾರೆ ಪೇಪರ್ ಮೇಲಿಂಗೆ, ಹೂರ್ಣ ಇಟ್ಬಿಟ್ಟು ಅದ್ರ ಮೇಲೆ ಹಸಿಟ್ಟನ್ನ ಸುತ್ತಬಿಟ್ಟು ಹಂಗಂತ ಅಂತ ಇದೊಂದು ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ಪಿನ್ನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ, ವಯಸ್ಸಾಯಿತು ನಮ್ಮ ಪಿನ್ನಿಗೆ. ಹಾಂ, ಇನ್ನು 5 ವರ್ಷ ಹೋದರೆ ದೊಡ್ಡ ಮಗನಿಗೆ ಮದುವೆ ಮಾಡಬೇಕು. ಹುಡುಗಿರು ಬೇರೆ ಬರ ಆಗೋರು ಫ್ರೆಂಡ್ಸ್. ಯಾರನ್ನ ಇದ್ರೆ ಒಂದು ನಮ್ಮ ವೇದ ಹುಡುಗಿನ ನೋಡ್ಬೇಕು ಫ್ರೆಂಡ್ಸ್. ಯಾರಾದರೂ ಇದ್ದರೆ ಹೇಳಿ. ನೋ ಎಕ್ಸ್ಪೆಕ್ಟೇಷನ್ಸ್. ಚೆನ್ನಾಗಿ ನಮ್ಮ ಪಿನ್ನಿನ ನೋಡಿಕೊಂಡ್ರೆ ಸಾಕು, ನಾವು ಬಂದಾಗ ಕಾಫಿ ಕೊಟ್ಟರೆ ಸಾಕು. ಏನು ಪಿನ್ನಿ? ಹಾಂ, ನಮ್ಮ ಪಿನ್ನಿ ಮನೇಲಿ ಇಟ್ಕೊಳಲ್ಲಂತೆ, ಸಪ್ರೇಟ್ ಹೋಗ್ತಾ ಇರಬೇಕು. ವೀಕೆಂಡ್ಸ್ ಊಟಕ್ಕೆ ಬರ್ಬೇಕು ಅಷ್ಟೇ. ಏನು ಪಿನ್ನಿ? ಕರೆಕ್ಟಾ? ನಮ್ಮ ಪಿನ್ನಿನೇ ಮನೆ ಮಾಡಿಕೊಡ್ತಾರೆ, ಎಲ್ಲ ಮಾಡಿಕೊಟ್ಟು ಪಾತ್ರೆ ಸಾಮಾನೆಲ್ಲ ತಕ್ಕೊಡ್ತಾರೆ. ಆದರೆ ಗಂಡ ಹೆಂಡ್ತಿ ಅವರು ಸಪ್ರೇಟಾಗಿರ್ಬೇಕಷ್ಟೆ. ಏನು ಪಿನ್ನಿ? ಚಿಕ್ಕ ಮಗುನು ಸೇವ್ ಮಾಡ್ತೀಯಾ? ಇಲ್ಲ, ನನ್ನ ಮಗಳನ್ನ ಮತ್ತೆ ಸೇವ್ ಮಾಡಲ್ಲ ನೀನು? ನೋಡ್ರಿ ಹೆಂಗ್ ಮಾಡ್ತಾರೆ. ಓಕೆ, ಒಬ್ಬಟ್ಟು ಏನೇನು ಮಾಡಿದ್ದಾರೆ ಅಂದರೆ ರೈಸು, ಸಾಂಬಾರು, ಒಬ್ಬಟ್ಟು ಸಾರು ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಫೋಟೋ, ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ ಎಲ್ಲ, ನಮ್ಮ ಸೀನು ಅಂಕಲ್ ಎಲ್ಲ ಟಿ ವಿ ನೋಡ್ತಾವ್ರೆ. ಅವ್ನು ನೋಡ್ರಿ, ಇವ್ರಿಬ್ರದ್ದು ಬರೀ ಗೇಮ್ ಆಡೋದೇ ಕೆಲಸ. ಅವ್ನು CET ಐತೆ ಓದ್ಕೊಳ್ಳೋ ಅಂದರೆ ಗೇಮ್ ಆಡ್ತಾವ್. ನೀವು ಗೇಮ್ ಆಡ್ತಾ ಇದ್ದಾನೆ ಅವನು. ಇವಾಗ ಅವ್ರ ಅಣ್ಣ ಬರ್ತಾ ಇದ್ದಾನೆ ಡಾಕ್ಟ್ರು, ಅವ್ನಿಗೆ ಬಂದರೆ ಅವ್ನಿಗೆ ಹೇಳ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮ ಮನೆ, ದೇವ್ರ ಮನೆ ತೋರಿಸ್ತೀನಿ ನೋಡಿ. ತಡವನಿದ್ದು ಲೈಟ್ ಹಾಂ ಕಾಣಿಸ್ತಾ ಇದೆಯಾ? ಮೇಲುಗಡೆ ಒಂದು ವೆಂಕಟರಮಣ ಸ್ವಾಮಿ, ಆಮೇಲೆ ಭೂವರಾಹ ಸ್ವಾಮಿ, ಶ್ರೀಕೃಷ್ಣ, ನಮ್ಮ ಕುಲದೇವರು ಶ್ರೀಕೃಷ್ಣ. ಇದು ಲಕ್ಷ್ಮೀ ವೆಂಕಟೇಶ್ವರ, ಮತ್ತು ಇಲ್ಲಿ ಮಧ್ಯದಲ್ಲಿ ನರಸಿಂಹಸ್ವಾಮಿ, ಲಕ್ಷ್ಮೀ ದೇವಿ, ಈ ಕಡೆ ಸರಸ್ವತಿ ದೇವಿ, ಈ ಕಡೆ ಗಣೇಶ. ಆ್ಯಂಡ್ ಸಿಂಪಲ್ಲಾಗಿ 2 ದೀಪ ಇಟ್ಟಿದ್ದಾರೆ ಹಿಂಗೆ, ಒಂದು ಚೊಂಬು. ಮೇಲೆಗಡೆ ನೋಡಿ ವಿಲೇದೆಲೆಗೆ ಇಲ್ಲಿ ತುಂಬ ಕಷ್ಟ ಫ್ರೆಂಡ್ಸ್, ಮಾರ್ಕೆಟ್ಗೆಲ್ಲ ಹೋಗೋ ಕಷ್ಟ. ನಾನು ಈ ಥರದ್ದೊಂದು ತೊಗೊಳ್ಬೇಕು, ಬೆಳ್ಳಿದು. ಅದಕ್ಕೊಂದು ಕಲಶ ಇಟ್ಟಿದ್ದಾರೆ ಅಷ್ಟೇ. ಕೆಳಗಡೆ ದೀಪ, ಲಕ್ಷ್ಮಿ ಮತ್ತು ಹಸು ಕರು ಗಣೇಶ, ಅದು ಬೆಳ್ಳಿದು ಇಟ್ಟಿರ್ತಿದ್ದಾರೆ. ಇದು ಆರತಿ ತೆಗೆಯೋಕ್ಕೆ ಅರ್ಶಿಣದ ಕುಂಕುಮ ಪ್ಲೇಟ್. ಭೂವರ ಸ್ವಾಮಿಯಲ್ಲಿ ತಂದಿರೋ ಅಂಥ ಇಟ್ಟಿಗೆ ಮತ್ತು ಮಣ್ಣು. ಪಿನ್ನಿ, ಈ ಮಣ್ಣು ಹೋಗ್ಬಿಟ್ಟು ನೀವು ವಾಪಸ್ ಕೊಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಬರ್ಬೇಕು. ಅದು ಇವಾಗ ಭೂಮಿ ತಗೊಂಡಿದ್ದಾಯ್ತಲ್ಲ, ಭೂಮಿ ತಗೊಂಡ್ಮೇಲೆ ಅದ್ರದ್ದು ಅರ್ಕೆ ತಿರ್ಸ್ಬಿಟ್ಟು ಬರ್ಬೇಕಲ್ಲ. ಊಪಿನಿ ಅವೆರಡು ತಗೊಂಡೋಗ್ಕೊಡ್ಬೇಕಾ? ಯೂಸ್ ಮಾಡ್ಕೋಬೇಕಾ? ಓಕೆ ಸರಿ. ಅಷ್ಟು ಐಡಿಯಾ ಗೊತ್ತಿಲ್ಲ, ನಾನು ಹೋಗ್ಬೇಕು. ಯಾವಾಗ ಕೂಡು ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ದೇವ್ರ ಮನೆ ಚೆನ್ನಾಗಿದೆಯಾ? ಇದನ್ನು ಹಿಂಗೆ ಎಳೆದು ಮುಂದಕ್ಕೆ ಹಿಂಗೆ ಕ್ಲೋಸ್ ಮಾಡ್ಬೋದು. ನೋಡಿದ್ರಾ? ಥರ ಕ್ಲೋಸ್ ಮಾಡ್ಬೋದು. ಬೇಡ ಅಂದಾಗ ಹಿಂಗೆ ತೆಗೆದು ಹಿಂಗೆ ಒಳಗಡೆಗೆ ಸ್ಲೈಡ್ ಮಾಡ್ಬೋದು. ಕೆಳಗಡೆ ಸ್ಟೋರೇಜ್. ನಮ್ಮ ಚಿಕ್ಕಮ್ಮ ಮನೆದು ಹೋಮ್ ಟೂರ್ ಬೇಕು ಅಂದರೆ ಇದು ಓನ್ ಫ್ಲ್ಯಾಟ್ ಅವ್ರದ್ದು. ಕಾಮೆಂಟ್ ಸೆಕ್ಷನಲ್ಲಿ ಜಾಸ್ತಿ ಭಾಗ್ಯಲಕ್ಷ್ಮಿ ಅಂತ ಟೈಪ್ ಮಾಡಿ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಏನು ಪಿನಿ, ತೋರಿಸ್ತೀಯಾ? ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡು, ಕುಕ್ಕಿಂಗ್ ಎಲ್ಲ ಸಕ್ಕದಾಗಿ ಮಾಡ್ತಾರೆ. ಆರಾಮಾಗಿ ನೀನು ಮಾಡ್ಬೋದು, ಜನಕ್ಕೆ ತೋರಿಸ್ಬೋದು ಕುಕ್ಕಿಂಗ್ ಎಲ್ಲ ಅಂತ. ಹಾಂ,
ಮಾಡ್ತೀಯಾ? ಪರವಾಗಿಲ್ಲ ಪಿನಿ, ನಾನು ಕಾಂಪಿಟೇಷನ್ ಯೂಟ್ಯೂಬೇ ಮಾಡ್ತಾ ಇಲ್ಲ. ನಾನು ತಮಾಷೆಗೆ ಹೇಳಿದ್ದು. ಬಾಪಿನಿ ಏನು ಹೋಗಲ್ಲ ಫ್ರೆಂಡ್ಸ್. ಹೇಳಿ ನಮ್ಮ ಚಿಕ್ಕಮ್ಮದೇನ ಯೂಟ್ಯೂಬ್ ನೋಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಚಾನಲ್ಲು ಹೊಸದು ಕ್ರಿಯೇಟ್ ಮಾಡಬೇಕು ಅಂತ, ಭಾಗ್ಯಲಕ್ಷ್ಮಿ ಹಾರ್ಟ್ ಹಾಕಿ. ಬರೀ ಹೋಮ್ ಟೂರ್ ನೋಡಬೇಕು ಅಂತ ಇದ್ದರೆ ಭಾಗ್ಯಲಕ್ಷ್ಮಿ ಅಂತ ಟೈಪ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಅವ್ರು ಓಪನ್ ಮಾಡಬೇಕು ಅಂದರೆ ಭಾಗ್ಯಲಕ್ಷ್ಮಿ ಪಕ್ಕದಲ್ಲಿ ಒಂದು ಹಾರ್ಟ್ ಹಾಕ್ರಿ. ನೋಡೋಣ ಎಷ್ಟು ಬರುತ್ತೋ ನೋಡಿಕೊಂಡು ಕ್ರಿಯೇಟ್ ಮಾಡಿಸ್ತೀನಿ. ಏನು ಪಿನಿ? ಸರಿ ಫ್ರೆಂಡ್ಸ್, ಬನ್ನಿ ಇವಾಗ ಹೆಲ್ಪ್ ಮಾಡೋಣ. ಜಾಸ್ತಿ ಮಾತು ಏನಪ್ಪ, ಆಯ್ತಾ ಜಿಮ್ಮು? ಫ್ರೆಂಡ್ಸ್, ಇವ್ನು ಎಷ್ಟು ದಪ್ಪ ಇದ್ದ ಗೊತ್ತಾ ಫ್ರೆಂಡ್ಸ್? ಬಬ್ಲಿ ಆಗಿದ್ದ, ಫುಲ್ಲು ಸಣ್ಣ ಆಗ್ಬಿಟ್ಟವನು. ಅದಕ್ಕೆ ಏನು ತಿಂತಾನೆ ಅಂದರೆ ನೋಡಿ, ಡ್ರೈ ಫ್ರೂಟ್ಸ್ ನೋಡಿ ನೋಡಿ ನೋಡಿ, ನೋಡಿದ್ರಾ? ಅವ್ರ ಅಮ್ಮ ಚೆನ್ನಾಗಿ ತಂದಿರ್ತಾರೆ ಡ್ರೈ ಫ್ರೂಟ್ಸ್. ಒಂದೇ ಸಲ ಊಟ ಮಾಡೋದು ಅವನು. ಹೊಟ್ಟೆ ಹಶ್ವಾದಾಗ ಒಂದೊಂದು ಡ್ರೈ ಫ್ರೂಟ್ ಏನಾನ ಬಾಯಿಗೆ ಹಾಕ್ಬಿಡ್ತಾನೆ ಅಷ್ಟೇ. ಡಯಟ್. ಅಷ್ಟೇ. ಬನ್ನಿ ಇವಾಗ ಅಡುಗೆ ಮಾಡುವ.